ಬೆಲ್ಲವರ್ತಾನೆ ಬಂದಿವ್ರಿ ಗ್ಯಾಸ್ ತಗೊಳಕ್ ಬಂದಿದ್ದೀರಿ ಗ್ಯಾಸ್ ಸಿಕ್ತ್ರಿ ಗ್ಯಾಸ್ ಸಿಗತ್ತೆ ಜನರೆಲ್ಲ ಸೊಳ್ಳೆದಾಗತ್ರಿ ಹಂಗೇನಿಲ್ರಿ ಗ್ಯಾಸ್ ಸಿಗತ್ತದ್ರಿ ಏನ್ ತೊಂದ್ರೆ ಇಲ್ಲ ತಗೊಂಡು 940 ರೂಪಾಯಿ ಕೊಟ್ಟು ತಗೊಂಡ್ರಿ ಆಯ್ತು ಏನಿಲ್ರಿ ಅದು ಮಾಮೂಲಿ ಏನಾಯ್ತು ಅಷ್ಟೇ ಆಯ್ತು ಅಷ್ಟೇ ಕೊಟ್ಟಿನ್ರಿ ಇದು ಎಷ್ಟು ಇದು 4-5 ಸರ್ತಿ ಆಯ್ತು ನಾವು ಬಂದು ಆದ್ರೆ ಮೊದಲು ತುಂಬಿಸ್ಕೊಂಡ್ ಹೋಗಿವ್ರಿ ಇವಾಗ ಕಾಲೇ ಮೇಲೆ ಬಂದಿವ್ರಿ ಇದೇನಿಲ್ರಿ ಇವಾಗ ತುಂಬಾ ಏನೋ ಒಂದ್ ಹೇಳ್ತಾಳ್ರಿ ಜನ ಮಾತಾಡ್ತಾರ ಮತ್ ಮಾತಾಡ್ತಾರ ಸುಮ್ಮನೆ ಗ್ಯಾಸ್ ಸಿಗ್ತಾವ್ರಿ. ನೀವು ಏನಾದ್ರು ಅದೇ ಭಯದಿಂದ ಬಂದಿರಾ? ಇಲ್ರಿ ಇಲ್ಲಿ ಮಾಮೂಲಿ ಸಿಗ್ತಾವ ಅನ್ಕೊಂಡೆ ಬಂದಿದೀವ್ರಿ ನಾವು. ನಮ್ ಗ್ಯಾಸ್ ಎರಡೇ ಹೋಗಿ ತಗೊಂಡ್ರಿ ಈಗ ಒಂದೇ ಐತ್ರಿ ನಮ್ದು ಈಗ ಒಂದು ಇವೆಲ್ಲ ತಗೊಂಡು ಕೊಟ್ಟೇವ್ರಿ ಈಗ 940 ರೂಪಾಯಿ ಕೊಟ್ಟಿರಿ ಕಾರ್ಡ್ ಆದ್ರಿ ಇದ್ರದ್ರಿ ಮಾಮೂಲಿ ಇದ್ರದ್ದು ಯಾವ್ದು ಅದ್ ಯಾವ್ದೈತ್ರಿ ಗಾಡಿಲಿ ಹಾಕಿನ್ರಿ ಅದು. ನಮ್ಮ ಹೆಸರು ಗುಂಡೂರಾಜ್ ಅಂತ್ರಿ ಬೈಲಾಪುರ ತಂಡ್ರಿ. ಸರ್ ಗ್ಯಾಸ್ ಕಂಪಲ್ಸರಿ ಸಿಗ್ತಾವ ಡೊಮೆಸ್ಟಿಕ್ ಮನೆಗೆ ಗ್ಯಾಸ್ ಏನು ತೊಂದರೆ ಇಲ್ಲ. ಸ್ವಲ್ಪ ಹೋಟೆಲ್ಗಳಿಗೆ ಅಷ್ಟೇ ತೊಂದರೆ ಇಲ್ಲ. ಗೌರ್ಮೆಂಟ್ ಆಫೀಸಲ್ಲಿ ಮತ್ತ ಇಂದಿರಾ ಕ್ಯಾಂಟೀನ್ ಅವಕ್ಕೂ ಏನು ತೊಂದರೆ ಇಲ್ಲ. ಲೋಕಲ್ ಗ್ಯಾಸಿಂದ ಏನು ಇಲ್ಲಿ ತನ ನಮ್ಮಲ್ಲಿ ಸಮಸ್ಯೆ ಆಗಿಲ್ರಿ. ಸಮಸ್ಯೆ ಏನು ಅಂದ್ರೆ ಕಮರ್ಷಿಯಲ್ ಇವಾಗ ಬಂದ್ ಮಾಡಿರಿ ಸರ್? ಕಮರ್ಷಿಯಲ್ ಬರ್ತಾವ ಸರ್, ಗೌರ್ಮೆಂಟ್ ಆಫೀಸಲ್ಲಿ ಅಷ್ಟೇ ಕೊಡ್ಬೇಕು. ಅದು ಸ್ಟ್ರಿಕ್ಟ್ ರೆಗ್ಯುಲೇಷನ್ ನಮ್ಮ. ಬೆಲೆಗಳಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ ಸರ್ ಮೊದಲು ಮತ್ತೆ ಇವಾಗ? 60 ರೂಪಾಯಿ ಚೇಂಜಸ್ ಆಗ. 60 ರೂಪಾಯಿ ಜಾಸ್ತಿ ಇದೆ. 60 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಮಾಡ್ಯಾರ 60 ರೂಪಾಯಿ. 14.2 kg ಇರ್ತದೆ. ಹಾ ಸರ್ 100%. ಯಾವುದೇ ಆತಂಕ ಇಲ್ಲ ಸರ್? ಆತಂಕ ಇಲ್ಲ ಸರ್. ಆತಂಕ ಸ್ವಲ್ಪ ಹೋಟೆಲ್ಗಳಿಗೆ ಅಷ್ಟೇ ಸಮಸ್ಯೆ ಆಗ್ಬೋದು. ಅಂದ್ರೆ ಜನರಲ್ ಹೋಟೆಲ್ಗಳಿಗೆ ಗೌರ್ಮೆಂಟ್ ಆಫೀಸಲ್ಲಿ ಏನೋ ತೊಂದರೆ ಆಗಲ್ಲ ಸರ್. ಕಮರ್ಷಿಯಲ್ದು ಸ್ಟೋರ್ ಸ್ಟಾಕ್ ಇರ್ಲಿಕ್ಕಿಲ್ಲ ನನಗೆ ಅನ್ಸೋಷ್ಟೇ. ನಮಗೆ ಓನ್ಲಿ ಗೌರ್ಮೆಂಟ್ ಆಫೀಸಲ್ಲಿ ಅಷ್ಟೇ ಕೊಡ್ರಿ. ಇಂದಿರಾ ಕ್ಯಾಂಟೀನ್ ಹಾಸ್ಪಿಟಲ್ ಇಂತಲ್ಲಿ ಕೊಡ್ರಿ ಅಂತ ನಮ್ದು ರೆಗ್ಯುಲೇಷನ್ ಹೇಳ್ರಿ. ಜನರು ಎದೆ ಹೊಡೆದು ಏನ್ ಮಾಡ್ತಿದಾರಪ್ಪ ಅಂದ್ರೆ ಗ್ಯಾಸ್ ಸಿಗಲ್ಲ ಅಂತ ಹೇಳಿ ಸಮಸ್ಯೆ ಇದೆ ಸರ್. ನಾವು ಪ್ಯಾನಿಕ್ ಆಗಿ ಒದಗಿಸಕ್ಕ ಜನ ಹೊರಗಡೆ ತಗೋರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಗೆ ಏನಾಗ್ಯಾವ ಜನ ಅವ್ರ ಹೆದರಿಕೆ ಹೆದರ್ಕೊಂಡು ನಮ್ಗೂ ಹೆದರ್ತಾ ಇದಾರೆ. ಅಂತದೇನು ಸಮಸ್ಯೆನೇ ಇಲ್ಲ ಸರ್. ಸರ್ ಏನಾದ್ರು ಮುಂಗಡಾಗಿ ಬುಕಿಂಗ್ ಏನಾದ್ರು ಮಾಡ್ಬೇಕಾ? ಯಾವ ರೀತಿ ಮಾಡ್ಬೇಕು? ಬುಕಿಂಗ್ ಸ್ವಲ್ಪ ಸಮಸ್ಯೆ ಬರ್ತದೆ, ಅದಕ್ಕೆ ಜನರ ಆತಂಕ ಬಂದಿದೆ. ಎಷ್ಟು ದಿನ ಮುಂಚೆ ಮಾಡ್ಬೇಕು? ಬುಕಿಂಗ್ ಆಗ್ತಾ ಇಲ್ಲ ಸರ್. ನಾವೇ ಮಾಡಿ ಕೊಡ್ತಾ ಇದ್ವಿ. ನಮ್ಮ ಡೆಲಿವರಿ ಬಾಯ್ಗಳು ಹಳ್ಳಿ ಹೋದವರು ಅವರು ಮ್ಯಾನುವಲಿ ಮಾಡಿ ಕೊಡ್ತಾರೆ. ಮಾಡಿ OTP OTP ಕೊಡಂಗಿಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ. ಯಾಕಂದ್ರೆ ಬೇರೆ ಕಡೆ ಡೈವರ್ಷನ್ ಆಗಬಾರ್ದು ಅಂತ ಗೌರ್ಮೆಂಟ್ ಇಂದ ಎಲ್ಲ DCO ಸಾಹೇಬ್ರಿಂದ ಅವ್ರಿಂದ ನಮ್ಗೆ ಆರ್ಡರ್ ಇದೆ. ಅಂದ್ರೆ ಜನಗಳಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಬೀಳಲ್ಲ ಸರ್ ಗ್ಯಾಸ್?
ಅವ್ರಿಗೆ ಇಷ್ಟು ದಿನ ಅಂತ ಇರ್ತಾವ, ಅಷ್ಟು ದಿನ ಒಂದ್ ತಿಂಗಳು ಯೂಸ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಿರ್ತಾರ, ಕೆಲವರು ಹೋಟೆಲ್ ಯೂಸ್ ಮಾಡ್ತಾರೆ ಸರ್. 2-3 ದಿನಕ್ಕೆ ಒಂದು ಗ್ಯಾಸ್. ಈಗ ಅದ್ರ ಸಲಿಂದ ಪ್ಯಾನಿಕ್ ಆಗಿದ್ದು ಸಮಸ್ಯೆ ಆಗಿದ್ದು. ಸರ್, ಒಂದು ಗ್ರಾಹಕರಿಗೆ ಒಂದು ಕಾರ್ಡ್ ಮೇಲೆ ಎಷ್ಟು ಗ್ಯಾಸ್ಗಳು ವಿತರಣೆ ಮಾಡ್ತೀವಿ? ಒಂದೇ ಗ್ಯಾಸ್, ಒಂದು ಮಂತಿಗೆ ಒಂದೇ ಗ್ಯಾಸ್. ಒಂದು ವರ್ಷಕ್ಕೆ ಎಷ್ಟು? 12? ಒಂದು ವರ್ಷಕ್ಕೆ 12. ಸಬ್ಸಿಡಿ ಏನಾದ್ರು ಕೊಡ್ತಾ ಇದಾರೆ ಸರ್ ಇವಾಗ? ಉಜ್ವಲ ಕಸ್ಟಮರ್ ಸಬ್ಸಿಡಿ ಜಮಾ ಆಗುತ್ತೆ 307. ಜನರಲ್ ಕಸ್ಟಮರ್ 7 ರೂಪಾಯಿ ಜಮಾ ಆಗುತ್ತೆ. 7 ರೂಪಾಯಿ 10 ಪೈಸೆ ಜಮಾ ಆಗುತ್ತೆ. ಅಂದ್ರೆ ಗ್ಯಾಸ್ ಕೊಟ್ಟೆ ಅಂದ್ರೆ ಎದಕ್ಕೋಸ್ಕರ ಆಯ್ತು ಅಂತ ನಮ್ ಕರ್ನಾಟಕ ಗ್ಯಾಸಿನ ಕೊರತೆ ಇಲ್ಲ ಸರ್, ನಮಸ್ತೆ. ಅಂದ್ರೆ ಇವಾಗ ಸರ್, ಪ್ಯಾನಿಕ್ ಬುಕ್ಕಿಂಗ್ ಒಮ್ಮೆ ಏನ್ ಮಾಡ್ರ, ಜಾಸ್ತಿ ದಿನಗಳ ಅಂತ ಆಲ್ ಓವರ್ ಇಂಡಿಯಾ ಬುಕ್ಕಿಂಗ್ 6 ಟನ್ ಬುಕ್ಕಿಂಗ್ ಮಾಡಿ ಸಿಸ್ಟಮ್ ಕ್ರಾಶ್ ಆಗೈತೆ ಸರ್. ಅದೇ ಸಮಸ್ಯೆ, ಆಕ್ಚುಲ್ ಸಮಸ್ಯೆನೇ ಅದೇ. ಅಲ್ಲ ಸರ್, ಇದೆಲ್ಲ ಆಗೋ ಕಾರಣ ಏನು? ಅದೇ ಗ್ಯಾಸ್ಗಳು ಕೊರತೆ ಆದ ಜನ ತಲೆ ಬಂದು ಇನ್ನೊಂದು ಯುದ್ಧ ಐತಲ್ರಿ, ಇದ್ದು ಸಲುವಾಗಿ ಗ್ಯಾಸ್ಗಳು ಕೊರತೆ ಆಗ್ತಂತ ಜನ ಏನ್ ಮಾಡ್ರ, ನಾನು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಮನೆ ತಂದು ಇಟ್ಕೊಂಡ್ಬಂತೆ ಪ್ಯಾನಿಕ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಯಾರ. ಆ ಪ್ಯಾನಿಕ್ ಬುಕ್ಕಿಂಗ್ ಸಲಂಗ ಹೋಲ್ ಸಿಸ್ಟಮ್ ಕ್ರಾಶ್ ಆಗಿತ್ತು. ಈಗ ರಿಕವರಿ ಮಾಡ್ಲತ್ತಾರ ಸರ್. ಈಗೇನು ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ. ಏನು ಸ್ವಲ್ಪ ಬುಕ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಅದ್ರ ಬಗ್ಗೆ ಮಾಡ್ಲಾಗತ್ತಾರ ಅಂತ ಹೇಳ್ತಾರೆ. ಅದು ಟೆಕ್ನಿಕಲ್ ಟೀಮ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಮಾಡ್ಲಾಗ್ತಾರೆ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ್ರಿ. ಇವ್ರು ಓನರ್ ಮಗ ರೀ. ಇವರು ಏಜೆನ್ಸಿ ಓನರ್ ಮಗ, ಇವರು ಪ್ರೊಪರೇಟರ್ ಮಗ ಪ್ರಫುಲ್ ಅಂತ. ಸರ್, ನಿಮ್ಗೆ ಯಾವ್ದಾದ್ರು ಇವಾಗ ಬೈ ಮಾಡ್ಕೊಳಕ್ ಏನಾದ್ರು ಕಷ್ಟ ಆಗ್ತಿಲ್ವಾ? ಇಲ್ಲ ಇಲ್ಲ ಸರ್.